ಕಾಶಿಯಲ್ಲಿ ಇವತ್ತು ಆ ಕಡೆಗೆ ನಮ್ಮನ್ನ ಕರ್ಕೊಂಡು ಹೋಗ್ತಿದ್ದೀರಾ? ನೋಡಿ, ಕಾಶಿ ಯಾತ್ರೆ ಮಾಡೋದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ನೆನ್ನೆ ತಾನೇ ವೈಕುಂಠ ಏಕಾದಶಿ, ತದನಂತರ ಇವತ್ತು ಮುಕ್ಕೋಟಿ ದ್ವಾದಶಿ. ಆ ವೈಕುಂಠದಲ್ಲಿ ದ್ವಾದಶಿ ಮುಕ್ಕೋಟಿ ಏಕಾದಶಿಯನ್ನು ಆಚರಿಸ್ತಕ್ಕಂಥ ಏಕೈಕ ಕಾಶಿ ಕ್ಷೇತ್ರದಲ್ಲಿ ನಾರಾಯಣ, ನವನಾರಾಯಣ, ನಾರಾಯಣ, ಹರಿನಾರಾಯಣ, ಶ್ರೀಮನ್ನಾರಾಯಣ, ಮಲಗಿರ್ತಕ್ಕಂಥ ನಾರಾಯಣ, ಬಿಂದು ಮಾಧವ ನಾರಾಯಣ, ಯೋಗ ನಾರಾಯಣ, ವೇಣಿಮಾಧವ, ವೇಣಿನಾರಾಯಣ, ವೇಣುಗೋಪಾಲ ಕ್ರಿಯಾ ಸ್ವರೂಪ. ಅದಕ್ಕೆ ಅಲ್ಲಿ ಪಾದುಕಾ ವಿಷ್ಣುಪಾದ, ವಿಷ್ಣುಗಾತ್ರ, ಸಾಕ್ಷಾತ್ ವಿಷ್ಣು ಪಾದದಲ್ಲಿ ವಾಸವಾಗಿರತಕ್ಕಂಥ ಬೌದ್ಧ ಗಯ. ಬುದ್ಧನು ಅಲ್ಲೇ ವಾಸವಾಗಿದ್ದಾನೆ. ಬುದ್ಧಂ ಶರಣಂ ಗಚ್ಚಾಮಿ. ಆದರೆ ಬೌದ್ಧೇಶು ಬುದ್ಧ, ಬುದ್ಧೇಶು ಸ್ವಯಂ ವಿಷ್ಣು ದಿವಾಕರ. ಶಂಕರಾಚಾರ್ಯ ಹೇಳಿದ ಹಾಗೆ ಆ ವಿಶ್ವವಾಗಿರ್ತಕ್ಕಂಥ ಶ್ರೀಮನ್ನಾರಾಯಣ ಸ್ಮರಣೆನ ಕಾಶಿಯಲ್ಲಿ ಬಹಳಷ್ಟು ಜನ ಮಾಡ್ತಾರೆ. ಆ ಕಾಶಿಯಲ್ಲಿ ನದಿಯಲ್ಲಿ ಸ್ನಾನ ಮಾಡಿದಾಗ ಶಿವ ಅನ್ನೋರು ಬಹಳ ಜನ. ವೈಷ್ಣವ ಸಂಪ್ರದಾಯದಲ್ಲಿ ವೆಂಕಟೇಶ್ವರ, ಗೋವಿಂದ, ನಾರಾಯಣ ಅಂತ ಹೀಗೆಲ್ಲ ನಾನಸ್ಮರಣೆ. ಅದಕ್ಕೆ ಈ ಒಂದು ದ್ವಾದಶಿಯಲ್ಲಿ ನೀವು ಕಾಶಿಯಲ್ಲಿ ವಿಶ್ವನಾಥನ ಕರೆದುಬಿಟ್ಟು ನಾನು ಸ್ವಾಗತ ಮಾಡಿದ ಮೇಲೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ. ಋಷಿಕೇಶಲ್ಲಿ ಒಂದು ವಿಷಯವಾಗಿರ್ತಕ್ಕಂಥ ಒಂದು ಸಂಗತಿ ಏನು ಎತ್ತ ಅಂತ ಕಾಯ್ದಾಕೆ ಮೊದಲು ವಿಶ್ವನಾಥನ ಸ್ವಾಗತಿಸ್ಬಿಡೋಣ, ತದನಂತರ ಹೋಗೋಣ ಬನ್ನಿ. ಈ ಒಂದು ಕಾಶಿಯಲ್ಲಿ ವಿಶೇಷವಾಗಿರತಕ್ಕಂಥ ಒಂದು ಸಂಗತಿ ಏನು ಅಂದರೆ ಭಗವಂತನ ಕೃಪಾಕಟಾಕ್ಷ ಬಹಳ ಮುಖ್ಯ. ಈ ಭಗವಂತನ ಕೃಪಾಕಟಾಕ್ಷದಲ್ಲಿ ನೀವು ಎಷ್ಟು ದಿವಸ ಬಂದ್ಬಿಟ್ವಿ? 6ನೇ ತಾರೀಕು ಆಗೋಯ್ತು, ಶುಕ್ರವಾರ. ಇನ್ನೆಷ್ಟು ದಿವಸ ಇದೆ? ಇನ್ನು ಜನವರಿಯಲ್ಲಿ ಬಂದಿರತಕ್ಕಂಥ 31ನೇ ತಾರೀಕು ಒಳಗಡೆ ನಾವು ಶನಿ ದೋಷಗಳನ್ನು ಕಳ್ಕೊಳ್ಳೋಕ್ಕೆ ಪ್ರತಿಯೊಬ್ಬ ಮನುಷ್ಯ ಶಿವರಾತ್ರಿ ಎಂದು ಶನಿಯಗೆ ಪರಮಾತ್ಮನ ಪ್ರಿಯವಾಗಿರ್ತಕ್ಕಂಥ ರುದ್ರ ಶನೇಶ್ವರ ಮಹಾಯಾಗಕ್ಕೆ ಬಂದೇ ಬಿಟ್ವಿ. ಇವತ್ತು ಎಷ್ಟು ಜನ ಅಂತ ನಂಬ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ. ಆಶ್ಚರ್ಯ ಅಂದರೆ 2,80,000 ಜನ ಆಲ್ರೆಡಿ ಬಂದು ರಸೀದಿಗಳನ್ನು ತೊಗೊಂಡೋದ್ರು. ಅಲ್ಲಿವರೆಗೂ ಆಗೋಗಿದೆ. ಇನ್ನಿಷ್ಟು ಜನಸಾಗರದಲ್ಲಿ ಆವತ್ತು ನೀವು ಬಂದಾಗ ಸಕಲ ಗುರು ಮರ್ಯಾದೆ ಸಮೇತವಾಗಿ ಎಲ್ಲ ಗುರು ವೀಕ್ಷಕರು ಬರ್ತಾ ಇದ್ದಾರೆ. ಜಗದ್ಗುರುಗಳಾಗಿರ್ತಕ್ಕಂಥವ್ರು, ಎಷ್ಟು ವಿಶೇಷವಾಗಿ ಪಂಚಪೀಠದ ಸ್ಥಿತಿಯಾಗಿರ್ತಕ್ಕಂಥವ್ರು, ಎಷ್ಟೋ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು. ನಾನೆಲ್ಲ ಹೇಳಿದ್ದೀನಿ, ನೀವು ರಾಜಕೀಯ ವ್ಯಕ್ತಿಗಳಾದರೂ ಸಹ ಎಷ್ಟೋ ಜನ ಬರಬಹುದು. ಎಲ್ಲ ಹೆಂಗೆ ಬರಬೇಕು? ಸಾಧಾರಣವಾಗಿ ಬರಬೇಕು. ನಿಮ್ಮ ಟೈಮ್ ಯಾರಿಗೂ ಆಸನಗಳನ್ನು ಹಾಕಲ್ಲ, ಸಾಧಾರಣವಾಗಿ ಬರಬೇಕು. ನಿಮ್ಮ ಕರ್ಮಗಂಟನ್ನು ಹಾಕಬೇಕು, ಶನೇಶ್ವರನ ನಮಸ್ಕಾರ ಮಾಡಬೇಕು. ಶನಿಗಿಂತ ದೊಡ್ಡೇನ್ರೇ ಹಾಕಬೇಕು, ನಮಸ್ಕಾರ ಮಾಡಬೇಕು, ಹೊರಡಬೇಕು. ಯಾವ ರಾಜಕೀಯ ವ್ಯಕ್ತಿ ಈ ಶನಿ ಕ್ಷೇತ್ರಕ್ಕೆ ಬರೋದಿಲ್ವೋ ಆ ಶಿವರಾತ್ರಿ ಎಂದು ರಾಜಕೀಯದಲ್ಲಿ ಉಳಿಯೋದಿಲ್ಲ. ಬರೆದಿಟ್ಕೊಂಬಿಡಿ, ಇದು ಶತಸಿದ್ಧ. ಯಾಕೆಂದ್ರೆ ರಾಜಕೀಯವನ್ನ ಮಾಡೋನು, ರಾಜಕೀಯವನ್ನ ಎತ್ತರ ಸ್ಥಾನಕ್ಕೆ ಹೋಗೋನು, ನಿಮ್ಮ ಕಲೆಯನ್ನ ರಾಜಕೀಯದಲ್ಲಿ ತೋರಿಸ್ಬೇಕಾದ್ರೆ ಸಾಕ್ಷಾತ್ ಭಗವಂತ ಸೂರ್ಯನಾರಾಯಣ ಶನಿ ಇಬ್ಬರಿದ್ರೇನೆ ನೀವು ರಾಜಕೀಯದಲ್ಲಿ ಶಾಶ್ವತ ಉಳಕ್ಕೆ. ಅದಕ್ಕೆ ಏನೋ ಹಳೆ ಬರಿದಿರಾ, ನಿಮ್ಮ ಪೊಸಿಷನ್ ಸರಿಯಾಗಿಲ್ಲ ಅಂದವ್ರಿಗೆಲ್ಲ ರಾಜಕೀಯಕ್ಕೆ ಮತ್ತೆ ವಾಪಸ್ ಬರಬೇಕು ಅಂತಿದ್ದೀರಾ, ಅಥವಾ ಯುವ ಪೀಳಿಗೆಗಳು ಯಾರ್ಯಾರು ಇದ್ದೀರಾ, ವಯಸ್ಸಾದ ಮುದುಕರು ಬಹಳ ಜನ ಇದ್ದಾರೆ, ಓಡ್ಕೊಂತಿದ್ದೀರಾ, ನಡೆಯೋಕ್ಕಾಗಲ್ಲ. ಇವ್ರುಗಳೆಲ್ಲ ಒಂದು ಪೋಸ್ಟ್ ಇಟ್ಕೊಂಡು ನಿಧಾನಕ್ಕೆ ಬರ್ತವೆ. ಅದಕ್ಕೋಸ್ಕರ ಆಮೇನ ಮೊಲನ ಯಾವ್ದು ಮಾಡ್ಕೋಬೇಕು? ಬಂದು ಶನೇಶ್ವರನಿಗೆ ಕರ್ಮಗಂಟನ್ನು ಹಾಕಬೇಕು. ಅದಕ್ಕೆ ಇವತ್ತಿನ ದಿವಸ ಪ್ರತಿಯೊಬ್ಬ ಮನುಷ್ಯ ಜೀವನದಲ್ಲಿ ತಿಳ್ಕೊಳ್ಳಿ, ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರ ಯಾರು ಮಾಡ್ತಾನೋ ತನ್ನ ಕರ್ತವ್ಯಂ ದೈವಮಾನ್ವಿಕಂ, ಮುಕ್ಕೋಟಿ ದ್ವಾದಶಿ ಅನ್ನವನ್ನ ಇವತ್ತು ತ್ಯಜಿಸಬೇಕು. ಹಾಗೆ ಈ ಸೂರ್ಯನಿಗೆ ನಮಸ್ಕಾರ ಮಾಡಿದ್ಮೇಲೆ ಚಪಾತಿಗಳನ್ನು ಹೇಗೆ ಹಾಕಿ ಆ ಶನಿ ದೋಷಗಳನ್ನ ಹೋಗಿಸ್ತೀವಿ, ಪಿತೃಗಳ ಋಣವನ್ನು ತೀರಿಸ್ತೀವಿ ಅಂದ್ವಲ್ಲ, ಈ ಮುಕ್ಕೋಟಿ ದೇವತೆಗಳು ಇವತ್ತು ಸ್ಮರಣೆಯಲ್ಲಿ ಮಾಡ್ಕೋಬೇಕು. ಅದಕ್ಕೆ ಇವತ್ತೆಲ್ಲರೂ ಮಕ್ಕಳ ಕೈಯಲ್ಲಾಗಲಿ, ಯಾರ್ಯಾರ ಕೈಯಲ್ಲಾಗಲಿ, ದೊಡ್ಡವ್ರ ಕೈಯಲ್ಲಾಗಲಿ, ಪ್ರತಿಯೊಬ್ಬರೂ ಸಾಯಂಕಾಲದಷ್ಟೊತ್ತಿಗೆ ಎಲ್ಲ ದೇವತೆಗಳನ್ನ, ನಿಮ್ಮ ಕೈಲಾದ ಮಟ್ಟ ದೇವತೆಗಳನ್ನ ಒಂದೊಂದು ಶ್ಲೋಕ, ಕನಿಷ್ಠ ಪಕ್ಷ ಒಂದೊಂದು ಸಲ ಹೇಳ್ಕೊಳ್ಳಿ. ಎಲ್ಲರೂ ಸುತ್ತಮುತ್ತಲು ಅಕಸ್ಮಾತ್ ಜಾಸ್ತಿ ದೇವಸ್ಥಾನಗಳಿದ್ರೆ ಎಲ್ಲರಿಗೂ ಒಂದು ನಮಸ್ಕಾರಗಳು ಹಾಕಿ. ಇಲ್ಲ ನಮ್ಗೇನು ಹೇಳ್ಕೊಳಕ್ಕೆ ಬರಲ್ಲ, ಏನು ಮಾಡ್ಬೋದು ಅಂತ ಕೇಳಿದ್ರೆ ನೀವೇ ಹೋಗಿ ಒಂದು ನಮಸ್ಕಾರ ಮಾತ್ರ ಹಿಂಗೆ ಹಾಕೊಂಡು ಬರ್ಬೋದು. ವಿಧವಾದ ಆಂಜನೇಯಗಳು, ವಿಧವಾದ ರಾಮಚಂದ್ರರು, ವಿಧವಾದ ವಿಶೇಷವಾಗಿರ್ತಕ್ಕಂಥ ವಿಷ್ಣು ಮೂರ್ತಿಗಳು, ಎಷ್ಟೋ ವಿಧವಾದ ಪರಮೇಶ್ವರನ ಲಿಂಗಗಳು. ಆದರೆ ಇನ್ನೊಂದು ತಮಾಷೆ ಗೊತ್ತಾ, ನಿಮಗೆಲ್ಲ ಆ ಅನುಗ್ರಹವನ್ನು ಕೊಡ್ತಕ್ಕಂಥ ಕುಬೇರಲಕ್ಷ್ಮಿ ಪೂಜೆಗೆ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯ ತಿಳಿಸ್ತಾ ಇದ್ದೀನಿ. ಅದಕ್ಕೆ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿಗಳು, ಬಾಳೆಹೊನ್ನೂರು ಜಗದ್ಗುರುಗಳು, ಕೇದಾರ ಸ್ವಾಮಿಗಳು, ಎಲ್ಲ ಪಂಚಪೀಠದಲ್ಲಿರ್ತಕ್ಕಂಥವರು, ವಿಶೇಷವಾಗಿ ಶೈವ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜಗದ್ಗುರುಗಳು, ನಾನು ಅವ್ರನ್ನ ಕರ್ಕೊಂಡು ಒಂದು ಯಾತ್ರೆಗೆ ಹೋಗ್ತಾ ಇದ್ದೀವಿ. ಯಾತಕ್ಕೆ ಅಂದರೆ ಈ ಶಿವನ್ನ ಇಡೀ ಜಗತ್ತಲ್ಲಿ ವೀರಶೈವರು ಎಲ್ಲೆಲ್ಲಿದ್ದೀರಾ, ನೀವು ಲಿಂಗವನ್ನ ಮಾತ್ರ ದರ್ಶನ ಮಾಡಿದ್ದೀರಾ, ಪಾದ ದರ್ಶನವನ್ನ, ನಿಜ ಪಾದ ದರ್ಶನವನ್ನ, ಪರಮೇಶ್ವರನ ಭೂಲೋಕದಲ್ಲಿ ಅಂಥ ಒಂದು ಉತ್ಸವ ಮೂರ್ತಿ, ವಿಶೇಷವಾಗಿರ್ತಕ್ಕಂಥ ಮೂರ್ತಿ, 21 ಅಡಿಗಳಾಗಿರ್ತಕ್ಕಂಥ ಪಳ್ಳಿಕೊಂಡೇಶ್ವರನ ದರ್ಶನ ಇದುವರ ತನಕ ನಾ ಭೂತೋನ ಭವಿಷ್ಯತೆ ಯಾರೂ ಮಾಡಿಲ್ಲ. ಅಂಥ ಒಂದು ವಿಶೇಷವಾಗಿರ್ತಕ್ಕಂಥ. ಆದರೆ ನಾನು ಹೇಳಿದ ಹಾಗೆ ಗ್ರಹಣದಿಂದ ಸೂರ್ಯಗ್ರಹಣದವರೆಗೆ, ಚಂದ್ರಗ್ರಹಣದಿಂದ ಸೂರ್ಯಗ್ರಹಣದೊಂದಿಗೆ
ಜಗತ್ತಲ್ಲಿ ಏನೇನು ನಡೆಯುತ್ತೆ ಅದೆಲ್ಲ ಸತ್ಯವಾಗತಕ್ಕಂಥ ಅವಕಾಶ ನಾನು ಹೇಳ್ದಾಗೆ ನಡೆಯುತ್ತೆ. ಅದೇ ಜಗನ್ಮಾತೆ ಆಜ್ಞೆ. ಅದೇನು ಅಂದ್ರೆ ಇವತ್ತು ಆ ಮಹಿಳೆಯ ಸಾವು ಅಪ್ಪಿಕೊಳ್ತಾಳೆ ಅಂದ್ರೇನು, ರಾಜಕೀಯವಾಗಿ ಯಶಸ್ಸು ಕೀರ್ತಿ ಹೊಂದಿರತಕ್ಕಂಥ ಮಹಿಳೆಯನ್ನ ಸಾಯಿಸೋದು ಖಂಡಿತ, ಇದು ಶತಸಿದ್ಧ. ಜ್ಞಾಪಿಸಿದ್ದೀನಿ, ಇವತ್ತು ಜ್ಞಾಪಿಸಿದ್ದೀನಿ. 300 ಮುಕ್ಕೋಟಿ ದೇವತೆಗಳ ಸಮಕ್ಷಮದಲ್ಲಿ ಅವರ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ, ನಡೆಯುತ್ತೆ, ಇದು ಸತ್ಯ. ಮಂಗಳವನ್ನು ಹಾಡೋಣ. ಲೋಕವೆಲ್ಲ ಸುಭಿಕ್ಷವಾಗಿರಕ್ಕೆ ನಾವು ನೀವು ಹೇಳ್ತಾ ಇರಬೇಕು, ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗುರುಜಿ, ಒಂದು ರೀತಿ ಅಚ್ಚರಿಯ ಸಂಗತಿ, ಸ್ವಲ್ಪ ಭಯ ಕೂಡ ಆಗತ್ತೆ ನೀವು ಹೇಳೋ ರೀತಿ ನೋಡಿದ್ರೆ. ಜೊತೆಗೆ ಇವತ್ತು ಮುಕ್ಕೋಟಿ ದ್ವಾದಶಿ ಆಗಿರೋದ್ರಿಂದ ಅನ್ಯವನ್ನ ತ್ಯಜಿಸಿ ಅಂತ ಹೇಳಿದ್ರಿ. ಧನ್ಯವಾದಗಳು ಗುರುಜಿ, ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಮಾಹಿತಿಯನ್ನ ನೀಡಿದ್ದಕ್ಕಾಗಿ. ನಮಸ್ಕಾರಗಳು. ವೀಕ್ಷಕರೇ, ಹೊರಡೋ ಮುನ್ನ ಒಂದು ವಿಶೇಷ ಸಮಾಚಾರ ತಿಳಿಸ್ಬೇಕು. ಏನಪ್ಪಾ ಅಂದ್ರೆ, ನಾಳೆ ತಪ್ಪದೆ 8 ಗಂಟೆಗೆ ಜೀ ಕನ್ನಡ ವಾಹಿನಿನ ನೋಡಿ. ಯಾಕಂದ್ರೆ ನಮ್ ಗುರೂಜಿ ಅವರು ಇತ್ತೀಚೆಗಷ್ಟೇ ಶಿವಮೊಗ್ಗಕ್ಕೆ ಹೋಗಿದ್ರು, ನೆನಪಿದ್ಯಾ? ನಮ್ಮ ಶಿವಮೊಗ್ಗದ ಸ್ನೇಹಿತರು ಬಹಳನೇ ಸೊಗಸಾಗಿ ಪ್ರಶ್ನೆಗಳನ್ನ ಕೂಡ ಕೇಳಿದ್ರು. ಏನೇನ್ ಕೇಳಿದ್ರು, ಗುರೂಜಿ ಹೇಗೆ ಉತ್ತರವನ್ನ ನೀಡಿದ್ರು, ಏನೆಲ್ಲ ವಿಶೇಷ ಸಮಾಚಾರಗಳು ತಿಳಿದ್ರು ನೋಡ್ಬೇಕು ಅಂದ್ರೆ ನಾಳೆಯ ವಿಶೇಷ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮ ತಪ್ಪದೆ ವೀಕ್ಷಿಸಿ 8 ಗಂಟೆಗೆ ಅಂತ ಹೇಳ್ತಾ ಹೋಗ್ಬರೋದಾ? ನಮಸ್ಕಾರ. ನಮಸ್ಕಾರ. ಜಯ ಶಂಕರ ನಾರಾಯಣ.